ಬೀದಿಯನ್ನು ತೆಗೆದುಕೊಂಡು ಹೋದವನು ಇವತ್ತು ಇನ್ನೊಂದು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಇವನು ಯಾರೋ ಕಳ್ಳನಿರಬೇಕು, ವಿಚಾರ ಮಾಡಿ ಎಂಬುದಾಗಿ ಹೇಳೋಣ. ಆಗ ವಿಕ್ರಮರಾಜರು ನೋಡ್ತಾ ಇದ್ದಾರೆ, ಏನಯ್ಯ ನಿನ್ನೆ ಎಷ್ಟೇ 3 ಸೇರು ಬೆಳ್ಳಿ ಬಂಗಾರ ರೂಪಾಯಿಗಳನ್ನು ಕೊಟ್ಟು ಬಂದು ಸ್ವಾಮಿ ಕಳ್ಳರು ಅಪಹರಿಸಿಕೊಂಡು ಹೋದರು. ಸ್ವಾಮಿ ಏನು ಕಳ್ಳರು ಅಪಹರಿಸಿಕೊಂಡು ಹೋದರಿ. ಆಗಿರುವಾಗ ಆ ಮಹಾರಾಜರು ಯೋಚನೆ ಮಾಡ್ತಾ ಇದ್ದಾರೆ, ಈತನಿಗೆ ಗೊತ್ತಿಲ್ಲದಂತೆ ದಾನ ಮಾಡೋಣ. ಮಂತ್ರಿಗಳೇ ಹೇಳಿ, ಮಂತ್ರಿಗಳೇ ಈತನಿಗೆ ಗೊತ್ತಿಲ್ಲದಂತೆ ದಾನವನ್ನು ಮಾಡಿ. ಯಾವಾಗ ಗೊತ್ತಿಲ್ಲದಂತೆ ದಾನ ಮಾಡಿ ಎಂಬುದಾಗಿ ಮಂತ್ರಿಗಳಿಗೆ ಹೇಳೋಣ. ಆ ಮಂತ್ರಿಗಳು ಬಹಳ ನಿಪುಣರಾದ ಕಾರಣ ಒಂದು ದೊಡ್ಡದಾದ ಬೂದುಗುಂಬಳಕಾಯಿಯನ್ನು ತಂದು ಅದರಲ್ಲಿರ್ತಕ್ಕಂಥ ತಿರುಳನ್ನೆಲ್ಲ ತೆಗೆದು ಬಿಸಾಡಿ ಮುದ್ದು ರತ್ನ ಮರಕದ ಮಾಣಿಕ್ಯ ವಜ್ರ ವೈಡೂರ್ಯ ಹೆಗಡನ್ನೆಲ್ಲ ಆ ಬೂದುಗುಂಬಳಕಾಯಿಯಲ್ಲಿ ತುಂಬಿ ಆ ಬಡ ಬ್ರಾಹ್ಮಣನಿಗೆ ಗೊತ್ತಿಲ್ಲ ಇದರಲ್ಲಿ ಏನಿದೆ ಎಂಬುದಾಗಿ ವಿಕ್ರಮರಾಜನ ಕೈಗೆ ತಗೊಂಡು ಕೊಡ್ತಾ ಇದ್ದಾರೆ ಮಂತ್ರಿಗಳು. ಸ್ವಾಮಿ ಇದನ್ನು ಕೊಡಿ ಸ್ವಾಮಿ, ಇವನು ಸಾಹುಕಾರ ಆಗ್ತಾನೆ. ಆಗ ಮಹಾರಾಜರು ಆಲೋಚನೆ ಮಾಡಿದ್ರು, ಇದರೊಳಗಡೆ ಏನು ಮಂತ್ರಿ ಇಟ್ಟಿರ್ಬೋದು, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ ಎಂಬುದಾಗಿ. ಬ್ರಾಹ್ಮಣೋತ್ತಮರಿ ತೆಗೆದುಕೊಳ್ಳಿ, ಇವತ್ತಿನ ನಾಳೆಯಿಂದ ನೀವು ಭಿಕ್ಷೆಯನ್ನು ಮಾಡುವುದನ್ನು ನಿಲ್ಲಿಸಿ ತೆಗೆದುಕೊಂಡು ಹೋಗಿ ಬದುಕಿ ಎಂಬುದಾಗಿ ಆ ಬೂದುಗುಂಬಳಕಾಯಿಯ ಬ್ರಾಹ್ಮಣನಿಗೆ ಕೊಡ್ತಾ ಇದ್ದಾರೆ. ಆ ಬಡ ಬ್ರಾಹ್ಮಣನ ಬೂದುಗುಂಬಳಕಾಯಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಿನ್ನೆ 3 ಸೇರು ಬೆಳ್ಳಿ ಬಂಗಾರ ರೂಪಾಯಿಗಳು ಕೊಟ್ಟು ಮಹಾರಾಜರು ಇವತ್ತು 1 ಸೇರು ಕೊಟ್ಟಿದ್ರು ನಾನು ಎಷ್ಟೋ ಬದುಕಬಹುದಾಗಿತ್ತು. ಈ ಬೂದುಗುಂಬಳಕಾಯಿಯನ್ನು ಕೊಟ್ಟು ನನ್ನನ್ನು ಬೇರೆ ಬದುಕು ಎಂಬುದಾಗಿ ಹೇಳ್ತಾರಲ್ಲ, ಮಹಾರಾಜರು ಕೊಟ್ಟಿದ್ದು ಬೇಡ ಎನ್ನುವುದು ಎಂಬುದಾಗಿ ಆ ಬಡ ಬ್ರಾಹ್ಮಣನು ಅದರಲ್ಲಿ ಏನಿದೆ ಎಂಬುದಾಗಿ ಬಡ ಬ್ರಾಹ್ಮಣನಿಗೆ ಗೊತ್ತಿಲ್ಲದ ಕಾರಣ ಆ ನಿನ್ನ ಹೋದ ಮಾರ್ಗದಲ್ಲಿ ಹೋಗಬಾರದು ಎಂಬುದು ಅন্য ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಬೂದುಗುಂಬಳಕಾಯಿ ಹೊತ್ತು ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಬಡ ಬ್ರಾಹ್ಮಣನಿಗೆ ಬಹಳ ಆಯಾಸವಾಗ್ತಾ ಇದೆಯಂತೆ. ಆಗ ಅಲ್ಲಿ ಒಬ್ಬರು ಶೆಟ್ಟರು ಅಂಗಡಿ ಹಾಕೊಂಡಿದ್ದಾರೆ. ಆ ಅಂಗಡಿ ಬಾಗಿಲಲ್ಲಿ ಆ ಬೂದುಗುಂಬಳಕಾಯಿಯನ್ನು ಇಟ್ಟು ಸ್ವಲ್ಪ ಹೊತ್ತಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಆ ಶೆಟ್ಟರು ನೋಡಿದ್ರು ಬೂದುಗುಂಬಳಕಾಯಿ ಬಹಳ ಚೆನ್ನಾಗಿತ್ತು. ಏನಯ್ಯ ಬ್ರಾಹ್ಮಣೋತ್ತಮ ಏ ಕಡೆ ಹೋಗಿದ್ದೆ? ಸ್ವಾಮಿ ಮಹಾರಾಜರ ಸನ್ನಿಧಾನಕ್ಕೆ ಹೋಗಿದ್ದೆ ಸ್ವಾಮಿ. ಇದೇನು ಬೂದುಗುಂಬಳಕಾಯಿ? ಸ್ವಾಮಿ ಇದು ಮಹಾರಾಜರು ನನಗೆ ಕೊಟ್ಟಿದ್ದಾರೆ ಸ್ವಾಮಿ. ಏನಯ್ಯ ಮಾಡ್ತೀಯ? ಸ್ವಾಮಿ ಇದನ್ನ ಯಾರಿಗಾದ್ರೂ ಮಾಡಿ ಹೋಗ್ತೀನಿ. ಆಗ ಬೂದುಗುಂಬಳಕಾಯಿ ಬಹಳ ಚೆನ್ನಾಗಿರೋದ್ರಿಂದ